ಹೊರಗಡೆ ಯಾರು ಇದ್ದಂಗೆ ಕಾಣಿಸ್ತಾ ಇಲ್ಲ ಗುಂಡದ ಅಕ್ಕ. ಹಾ, ನಿಂಗಂದ ಅಕ್ಕ ಮತ್ತೆ ಕಿಟ್ಟಂದ ಹಣ ಎಲ್ಲೋದ್ರು ಎಲ್ಲ? ಹಾ ಹಾ ಆದೇಶ ಒಳಗಿರ್ಬೇಕೇನು ಮಾತಾಡ್ಸೋಣ ಬಾರಿ ಬಾನು. ನಿಂಗಮ್ಮ ನಿಂಗಮ್ಮ. ಹರೇ ಪುಷ್ಪ, ನಿಮ್ದು ಯಾಕೆ ಅಲ್ಲೇ ನಿಂತಿದ್ದೀರಾ? ಬಾ ಇಲ್ಲಿಗೆ ಬಾ, ಎದ್ರುಕೋಬೇಡ. ನಮ್ದು ಗುಂಡದ ಹಕ್ಕ ಇದ್ದಾರೆ ಅಂದ್ಮೇಲೆ ಎಲ್ಲ ಒಳ್ಳೇದ್ಗೆ ಆಗುತ್ತೆ. ಬಾ. ನಿಮ್ದು ಹಕ್ಕಾಗೆ ಕರ್ಕೊಂಡ್ಬಂದು ತಪ್ಪೆ ಮಾಡ್ದೆ ನೀನು. ನಿಮ್ದು ಹಕ್ಕನ ಕರ್ಕೊಂಡ್ ಬರ್ಲೇಬಾರ್ದಾಗಿತ್ತು ನೀನು. ಹಂಗಲ್ಲಕ್ಕ, ಏನಂತಾರೋ ಏನೋ ಮಕ್ಕಳನ್ನ ಕರ್ಕೊಂಡು ಬಂದರೆ ಗಲಾಟೆ ಮಾಡುತ್ತೆ ಅಲ್ವಾ, ಅದಕ್ಕೆ ನೋಡಿದ್ರೆ ಸಿಟ್ಟು ಮಾಡ್ಕೊತಾರೆ. ನಾನೆಲ್ಲಾದ್ರೂ ದೂರ ಇರ್ತೀನಿ ಬಿಡಿ, ನೀವು ಮಾತಾಡಿ. ತೀರಾ ಒಪ್ಕೊಂಡ್ರೆ ಬರ್ತೀನಿ, ಇಲ್ಲ ಅಂದ್ರೆ ಹಂಗೆ ಹೋಗ್ತೀನಿ. ಸುಮ್ಮನೆ ಯಾಕೆ? ಅಯ್ಯೋ ಪುಷ್ಪ, ನಿಮ್ದು ಏನು ಚಿಂತೆಗೆ ಮತ್ಕೋರು. ನಿಮ್ದು ಸಂಸಾರ ಸರಿಗೆ ಮಾಡ್ತಾರೆ ಗುಂಡದ ಹಕ್ಕ. ನಿಮ್ದು ಹಕ್ಕನ್ ಕರ್ಕೊಂಡ್ ಬರೋ ಬದಲು ಆ ಗುಂಡದ ಹಕ್ಕ ಹತ್ರ ಹೋಗಿದ್ರೆ ನಿಮ್ದು ಇಷ್ಟೊತ್ತಿಗೆ ಸಮಸ್ಯೆನೇ ಬಗೆಹರಿದಿರೋದು. ಸುಮ್ಮನೆ ಇರು, ಏನ್ಗೆ ಆಗಲ್ಲ. ಏನಂತೆ ಬಾ ನೋಡ್ದು? ಏನೂ ಇಲ್ಲ ಗುಂಡದ ಅಕ್ಕ, ನಮ್ದು ಮುಖ ನೋಡಿದ್ರೆ ಅವ್ರದ್ದು ಸಿಟಿಗೆ ಹಾಕ್ತಾರೆ. ಅತ್ತೆ ಮತ್ತೆ ಗಂಡ ಆ ಕಡೆ ಸೈಡಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಏನು ಆಗಲ್ಲ, ಸುಮ್ಮನಿರೆ. ಗುಂಡಜ್ಜಿ ಗುಂಡಜ್ಜಿ, ಹಿಂಗಮ್ಮ ಮನೆಗೆ ಇದ್ಯಾ? ಯಾಕೆ ಇಷ್ಟೊತ್ತಾತು? ಕರ್ದಿ ಓಟತ್ತಾತು, ನೀನು ಈಗ ಬರ್ತಾ ಇದೆಯಾ? ಅಯ್ಯೋ ನಾನು ಮನೆ ಕಂಡಿದ್ದೆ, ಯಾಕೋ ಸ್ವಲ್ಪ ತಲೆನೋಯ್ಯದ. ಮನೆ ಕಂಡಿದ್ದೆ, ನನಗೆ ಯಾರೋ ಬಾಯಿ ಮಾಡ್ದಂಗೆ ಆಗ್ತೈತಲ್ಲ ಹೊರಗೆ ಅಂತ ಬಂದೆ. ನೀವು ಇವಳನ್ನ ಕರ್ಕೊಂಬಂದಿರಿ ಗುಂಡಜ್ಜಿ? ಇವಳನ್ನ ಕರ್ಕೊಂಬಂದಿದ್ರಾ? ಯಾಕೆ ಬಂದೆ? ತಿರ್ಗಾ ಜಗಳ ಮಾಡಕ್ ಬಂದಿದ್ಯೇನೆ? ಹೋಗಿ ಮೊದಲು ಆಚೆಗೆ. ನಿಂಗಮ್ಮ, ನಾನೇ ಅವಳನ್ನ ಕರ್ಕೊಂಬಂದಿರೋದು. ಬಾನು ನಮ್ಮಂತ ಕರ್ಕೊಂಬಂದಿದ್ಲು. ಏನೋ ಅವ್ರ ಅಕ್ಕ ಏನೋ ಬಂದು ನಿಮ್ಮಂತ ಗಲಾಟೆ ಮಾಡಿದ್ಲಂತೆ. ಅದಕ್ಕೆ ಬಾನು ಅವ್ರ ಅಕ್ಕನ ಸರಿಯಾಗಿ ಒಂದು 2 ಡೇಟ್ ಬಿಟ್ಟು ಕಳಿಸಿದಾಳೆ ಊರಿಗೆ. ಪಾಪ ಆ ಹುಡುಗಿ ಅಪ್ಪನ ಮನೇನೂ ಇಲ್ಲ, ಅಮ್ಮನ ಮನೇನೂ ಇಲ್ಲ, ಅಕ್ಕನ ಮನೇನೂ ಇಲ್ದಂಗಾತು. ಈಗ ಗಂಡನ ಮನೇನೂ ಇಲ್ಲ. ನಾನು ಎಲ್ಲಿಗೆ ಹೋಗೋಣ ಅಂತ ಹೇಳಿ ನನ್ನ ತಕ್ಕ ಬಂದಿದ್ಲು. ಬಾನು ಕರ್ಕೊಂಬಂದ್ಲು. ಅದಕ್ಕೆ ನಾನು ಕರ್ಕೊಂಬಂದಿದ್ದು. ನೀನೇನು ಬೇಜಾರು ಮಾಡ್ಕೋಬೇಡ, ಸಿಟ್ಟು ಮಾಡ್ಕೋಬೇಡ. ಅವಳು ಮಾಡಿರೋ ತಪ್ಪೇನೆ. ನಾನು ಅವಳನ್ನ ಸರಿಯಾಗಿ ಬೈದಿದ್ದೀನಿ. ಆದರೆ ಈಗ ಆ ಹುಡುಗಿ ಎಲ್ಲೋಗ್ತಾಳೆ ಹೇಳು? ಕಿಟ್ಟಪ್ಪ ಬಾರಪ್ಪ, ನೀನು ಬಂದೆ, ಒಳ್ಳೇದಾಯ್ತು ಬಂದಿದ್ದು. ಅಲ್ಲ ಕಣ್ಗುಂಡಜ್ಜಿ, ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗೆದು ದೇವ್ರ ಮೇಲೆ ಪ್ರಮಾಣ ಮಾಡಿ ಸಿಗಾಕೊಂಡು ತಿರ್ಗಾನ ನಂದೇ ಸರಿ ಅಂತ ನಾವು ವಾದ ಮಾಡಕ್ ಬಂದವಳಲ್ಲ ಇವಳು. ಇವಳಿಗೆ ಎಷ್ಟು ಕೊಬ್ಬಿರ್ಬೇಡ. ಹೇಳು, ಅವ್ರ ಅಕ್ಕೈ ಬಂದು ಪೊಲೀಸ್ ಸ್ಟೇಷನ್ ಹೋಗ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಒಳಗೆ ಹಾಕಿಸ್ತೀನಿ, ಹಂಗೆ ಹಿಂಗೆ ಅಂತನ ಎದುರಿಸ್ತಾಳಲ್ಲ ಅವ್ರ ಅಕ್ಕನ ಕರ್ಕೊಂಬಂದು. ಇಂಥವಳನ್ನ ನಾವು ಇನ್ನೂ ಮನೆಗೆ ಸೇರಿಸ್ಬೇಕೆ? ನಿಂಗೆ ಎಲ್ಲ ಹೊರಗೆ ಕುಂಡಿಸ್ಕೊಂಡು ಮಾತಾಡ್ತಿದ್ಯಲ್ಲಿ, ಕರ್ಕೊಂಡು ನಡಿ ಒಳಿಕೆ. ಗುಂಡಜ್ಜಿ ಬಾನು ಬರೀ ಒಳಿಕೆ. ಅವಳು ಇದ್ದಾಳಲ್ಲ, ಅವಳನ್ನೇನು ಮಾಡ್ತೀರಾ? ಬರ್ಲಿ ಬಿಡು, ಕುತ್ಕೊಂಡು ಮಾತುಕತೆ ಆಡಿ ಅದೇನು ಅಂತನ ಸಮಸ್ಯೆನ ಬಗೆಹರ್ಸೋಣ. ಗುಂಡಜ್ಜಿ ಬಂದೈತೆ, ಪಂಚಾಯತಿ ಮುಖ್ಯಸ್ಥರು ಬೇರೆ, ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ನಮ್ಗಾದ್ರೂ ಮರ್ಯಾದೆ ಇರುತ್ತಾ? ನಡಿ ಒಳಿಕೆ ಕರ್ಕೊಂಡು. ಗುಂಡಜ್ಜಿ ಬಾನು ಬರೀ ಒಳಿಕೆ. ಮಾದೇಶ ಎಲ್ಲ ಹೋಗವನೆ, ಬತ್ತಾನೀಗ. ಬರೀ ಗುಂಡಜ್ಜಿ ಬಾನು ಕುತ್ಕ. ಪುಷ್ಪ ಕುತ್ಕೊಳಮ್ಮ. ನಾವು ಕುಕ್ಕಂಡ್ವಿ, ನೀವು ಕುಕ್ಕಳ್ರಿ. ಕುಕ್ಕಳ ಪಾಕಿಟಪ್ಪ. ಮನೆನೆಲ್ಲ ನಾಚ್ಕಟ್ ಮಾಡಿರಂಗಿದ್ಯಾ? ಇಲ್ಲೊಂದು ಗೂಟ ಇತ್ತಲ್ಲ, ಏನಾಯ್ತು? ಮುಖಂಡ್ ಗುಂಡಜ್ಜಿ, ಆ ಗೂಟ ಸುಮ್ಮನೆ ಮಧ್ಯದಾಗೆ ತೊಂದರೆ ಆಗ್ತಿತ್ತು, ಅದಕ್ಕೆ ತೆಗೆದ್ಬಿಟ್ಟು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಬಿಡಪ್ಪ, ಹೆಂಗೋ ಚೆನ್ನಾಗೈತಿ ಇವಾಗ. ಮತ್ತೆ ಮಾದೇಶ ಎಲ್ಗೋಗ್ಯಾನೆ ನಿಂಗಮ್ಮ? ಎಲ್ಲ ಹೋಗ್ಯಾನ ಕಣ್ಗುಂಡಜ್ಜಿ, ಎಲ್ಗೋಗ್ಯಾನೋ ಗೊತ್ತಿಲ್ಲ. ಬಂದಲ್ಲ, ಬಾರ ಮಾದೇಶ ಬಾ. ಮಾದೇಶ ಎಲ್ಲಿಗೆ ಹೋಗಿದ್ದಪ್ಪ ಇಟ್ಟ ತಿಂತಕನ? ಕುಕ್ಕ ಇವಳು ಯಾಕೆ ಬಂದಳು ಗುಂಡಜ್ಜಿ? ಯಾಕೆ ಬಂದಳು ಮತ್ತೇನಾ? ಏನೋ ಪೊಲೀಸು ಕಂಪ್ಲೇಂಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಎದುರಿಸ್ತಿದ್ರು ಇವ್ರ ಅಕ್ಕನೂ ಇವಳನು. ಮತ್ತೆ ಯಾಕೆ ನಿಮ್ಮನ್ನ ಕರ್ಕೊಂಬಂದವಳು ಇವಳು? ಅರೇ ಮಾದೇಶ, ಈ ಪುಷ್ಪಗೆ ಏನು ಗೊತ್ತಿಲ್ಲ. ಅವ್ರದ್ದು ಹಕ್ಕ ಇದ್ದಾಳಲ್ಲ, ಆ ಹಕ್ಕ ಅವಳು ತಾನೇ ಬುದ್ಧಿವಂತೆ ಅಂತ ಏನೇನೋ ಹೇಳ್ಕೊಂಡು ಕರ್ಕೊಂಬಂದಿದ್ದಾಳೆ. ಪಾಪ ಸಮಸ್ಯೆನ ಸರಿ ಮಾಡ್ತೀನಿ ಅಂತ ಕರ್ಕೊಂಬಂದು ಇಲ್ಲಿ ನಿಮ್ದು ಜೊತೆ ಜಗಳಾಗೆ ಮಾಡಿ ಸಮಸ್ಯೆ ಇನ್ನು ದೊಡ್ಡದು ತರ ಮಾಡ್ಬಿಟ್ಟು ಹೋದ್ಲು. ಸುಮ್ಮನೆ ಇರು, ಇವಳ್ದು ತಪ್ಪು ಏನೂ ಇಲ್ಲ ಇದರಲ್ಲಿ. ಇವಳು ತಪ್ಪು ಮಾಡಿದ್ಕೆ ತಾನೆ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು. ಇವಳು ತಪ್ಪು ಮಾಡದೇ ಇದ್ರೆ ಇಷ್ಟೆಲ್ಲ ಯಾಕೆ ಆಗ್ತಿತ್ತು? ನಾವೆಲ್ಲ ಯಾಕೆ ಒಬ್ಬರ ತಾಗೆ ಮಾತು ಕೇಳಬೇಕಾಗಿತ್ತು ಹೇಳು? ಇವಳು ನೆಟ್ಟಗಿದ್ದಿದ್ರೆ ಅದು ಸರಿನೇ ಕಣೆ ನಿಂಗಮ್ಮ. ನಿಮ್ಮ ಮಾತನಾಗೆ ತೂಕ ಐತೆ. ನಿಮ್ಮ ಮಾತು ಎಲ್ಲರೂ ಒಪ್ತಾರೆ, ಈ ಪುಷ್ಪನ ಮಾತು ಯಾರು ಒಪ್ಪಲ್ಲ. ಅವಳು ತಪ್ಪು ಅಂತ ಗೊತ್ತಾದ್ಮೇಲೂ ಅವಳು ಈ ಥರ ನಡ್ಕೊಂಬೋದು ಸರಿಯಲ್ಲ. ನಾನೇ ಹೇಳ್ತಾ ಇದ್ದೀನಲ್ಲ, ದೇವ್ರ ಹತ್ರ ಪ್ರಮಾಣ ಮಾಡಿ ಸಿಗಾಕೊಂಡು ಮತ್ತೇನ ನಾನು ತಪ್ಪೇನೂ ಇಲ್ಲ ಅಂತ ವಾದ ಮಾಡೋದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಆದರೆ ಏನು ಮಾಡೋದು? ಏನೋ ಬುದ್ಧಿಗೆಟ್ಟು ಬುದ್ಧಿ ಇಲ್ದೇನೋ ಏನೋ ತಪ್ಪು ಮಾಡಿದಾಳೆ. ಈಗ ಅವ್ರ ಅಪ್ಪ ಅಮ್ಮನೂ ಇವಳನ್ನ ಮನೆಯಿಂದ ಆಚೆಗೆ ಹಾಕ್ಯವ್ರೆ. ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಹೇಳು? ನಿಮ್ಮ ಸೊಸೆ ಅಲ್ವಾ ಅವಳು? ನಮ್ಮ ಸೊಸೆನೇ. ಆದರೆ ಏನು ಮಾಡೋದು? ಅವಳಿಗಿರೋ ದುರಹಂಕಾರಕ್ಕೆ ನಮ್ಮ ಸೊಸೆ, ನಮ್ಮ ಮನೆ ಸೊಸೆ ಆಗೋಕ್ಕೆ ಅವಳಿಗೆ ಯೋಗ್ಯತೆಯೇ ಇಲ್ಲ. ನಾವು ಯಾಕಾದ್ರೂ ಮದುವೆ ಮಾಡ್ಕೊಂಬಂದ್ರು ಅಂತ ಈಗ ಬೇಜಾರು ಮಾಡ್ಕೊಂಬಂಗಾಗೈತೆ. ಎಲ್ಲರೂ ಕೇಳಾರೆ ಆದರು, ಏನು ನಿಮ್ಮ ಸೊಸೆ ಹಂಗೆ ಪ್ರಮಾಣ ಮಾಡಿದ್ಲು, ಹಂಗೆ ಜಗಳ ಮಾಡಿದ್ಲು, ಹಂಗೆ ಹಿಂಗೆ ಅಂತನ ಎಲ್ಲರೂ ಕೇಳೋದೇ ಆಯ್ತು. ಕೂಲಿ ಹೋಗಿತ್ತಾಗೆ, ನಿಂತಿತ್ತಾಗೆ, ನೀರು ತರತ್ತಾಗೆ ಎಲ್ಲ ತಗೋನು. ನಮ್ಮ ಮದುವೆ ದಿನ 3 ಕಾಸಿಗೆ ರಜೆ ಹಾಕ್ಬಿಟ್ಲು ಇವಳು. ಅಯ್ಯೋ ಹೋಗ್ಲಿ ಬಿಡೆ ನಿಂಗಮ್ಮ. ಅದನ್ನೇ ಹೇಳ್ತಾ ಇದ್ದೆ, ಸಾಧಿಸ್ಕೊಂಡು ಹೋದ್ರೆ ಯಾವ ಸಂಸಾರನೂ ನೆಟ್ಟಗಾಗಲ್ಲ.
ಅದೇನೋ ಹೇಳ್ತಾರಲ್ಲ, ದಾರನ ಎಳಿತಾ ಎಳಿತಾ ಇದ್ರೆ ಕಿತ್ತೋಗುತ್ತೆ. ಹಾ, ಅದನ್ನ ಬಿಟ್ಟು ಬಿಡ್ಬೇಕಾದ್ರು ಹಾಡಿಗೆ. ಈಗ ಅವಳಿಗೆ ಪಶ್ಚಾತ್ತಾಪ ಆಗೈತೆ, ಅವಳು ಮಾಡಿರೋ ತಪ್ಪು ಅಂತ ಅವಳಿಗೆ ಅರ್ಥನೂ ಆಗೈತೆ. ಹಾ, ಇನ್ಮೇಲೆ ಅಂತ ತಪ್ಪಂತೂ ಜೀವನದಲ್ಲಿ ಮಾಡಕ್ ಹೋಗಲ್ಲ. ಯಾಕಂದ್ರೆ ಅಂತ ಕಷ್ಟನ ಅನ್ಭವಿಸ್ಬಿಟ್ಟವಳೆ, ತವ್ರ ಮನೆಯಲ್ಲೂ ಗಂಡನ ಮನೆಯಲ್ಲೂ ಎಲ್ಲ ತಗೊಂಡು ಅನ್ಭವಿಸವಳೆ. ಅದಕ್ಕೆ ನಾನು ಬಂದಿದ್ದೀನಿ, ಏನೋ ಪಂಚಾಯತಿ ಗಂಟ ಹೋಗೋದು ಬೇಡ, ಇಲ್ಲೇ ಮನೇಲೇನೆ ಬಗೆಹರ್ಸೋಣ ಅಂತ ಬಂದಿದ್ದೀನಮ್ಮ. ನೀವು ತಾಳ್ಮೆಯಿಂದ ಕೇಳ್ರಿ ನನ್ನ ಮಾತ, ಒಳ್ಳೇದಾಗುತ್ತೆ ನಿಮ್ಗೂ. ಹಾಂ, ಏನು ಒಳ್ಳೇದಾಗದ್ ಬೇಡ ಬಿಡು ಗುಂಡಜ್ಜಿ, ಇವಳಿಂದ ಏನು ಒಳ್ಳೇದಾಗಬೇಕಾಗೈತೆ? ಇಷ್ಟು ದಿನ ಮಾಡಿದ್ದೆ ಸಾಕು, ಒಳ್ಳೇದ. ಇನ್ನು ಮುಂದೆ ಇನ್ನೇನು ಕಿತ್ತು ದಬಾಕ್ತಾಳೆ ಇವಳು, ಒಳ್ಳೇದಾ ಹೇಳು? ಹಾಂ, ಏನು ಮಾಡಲ್ಲ. ಬೇಕು ಅಂದರೆ ನಮ್ಮ ಮನೇನ ಮಾರು ಅಂದರೆ ಮಾರ್ಬಿಡ್ತಾಳೆ. ಅದಷ್ಟೇ ಅವಳ ಕೈಲಿ ಆಗೋದು. ಒಳ್ಳೇದು ಮಾಡಕ್ಕಂತೂ ಇವಳ ಕೈಲೇ ಸಾಧ್ಯನೇ ಇಲ್ಲ ಬಿಡು. ಹಾಂ, ಅಯ್ಯೋ ಮಾದೇಶ, ಸ್ವಲ್ಪ ಸಮಾಧಾನಕ್ಕೆ ಮಾಡ್ಕೊಳಪ್ಪ. ನಿಂದು ಹೆಂಡತಿ ಮೇಲೆ ಇಷ್ಟು ಸಿಟ್ಟು ಒಳ್ಳೇದಲ್ಲ. ಅವಳು ಪಾಪ ತಪ್ಪು ಅಂತ ತಿದ್ಕೊಳಕ್ಕೆ ಬಂದಿದ್ದಾಳೆ. ನಿಂದು ಕ್ಷಮಿಸ್ಬಿಟ್ಟು ದೊಡ್ಡವರೇ ಆಗಿ ಏನ್ ಮಾಡಕ್ಕಾಗುತ್ತೆ? ಎಲ್ಲರೂ ತಪ್ಪು ಮಾಡೇ ಮಾಡ್ತೀವಿ ತಾನೇ, ಒಂದಲ್ಲ ಒಂದ್ ದಿವಸ ಮಾಡ್ತೀವಿ ಕಣೆ ಬಾನು. ಆದ್ರೆ ಇವಳಂತ ತಪ್ಪುನ ಸಾಧಿಸ್ಕೊಂಡು ಹೋಗಲ್ಲ ಯಾರುನು. ತನ್ನ ತಪ್ಪು ಅಂತ ಗೊತ್ತಾದ್ಮೇಲೂ ತಪ್ಪು ಮಾಡಿಲ್ಲ ಅಂತನ ವಾದ ಮಾಡಕ್ ಹೋಗಲ್ಲ ನಾವು. ತಪ್ಪು ಮಾಡ್ತೀವಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ತೀವಿ, ಗೊತ್ತಿದ್ದು ತಪ್ಪು ಮಾಡಕ್ ಹೋಗಲ್ಲ ನಾವು. ಇವಳಿದಾಳಲ್ಲ ಇವಳು, ಗೊತ್ತಿದ್ದು ತಪ್ಪು ಮಾಡಿ ತಿರ್ಗಾ ತಪ್ಪನ್ನ ತಪ್ಪು ಮಾಡೇ ಇಲ್ಲ ಅಂತ ವಾದ ಮಾಡ್ತಾಳೆ. ಇಂಥವಳನ್ನ ಕ್ಷಮಿಸಕ್ಕೆ ಆಗಲ್ಲ ಬಿಡು. ಅಯ್ಯೋ ಅತ್ತೆ ಅತ್ತೆ, ಹಂಗನ್ಬೇಡಿ ಅತ್ತೆ, ನನ್ ಕ್ಷಮಿಸ್ಬಿಡಿ. ನಾನು ಹಿಂಗೆಲ್ಲ ನಡ್ಕೊಂಬಲ್ಲ, ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ. ಎಲ್ಲನ ಸಾಕಷ್ಟು ಆಗೈತಮ್ಮ, ನಿಮ್ಗೂ ನಾನು ಬುದ್ಧಿ ಹೇಳಿ ಹೇಳಿ ಸಾಕಾಗೋಗೈತೆ. ಅಯ್ಯೋ, ನಿನ್ನ ಮಗಳು ತಪ್ಪು ಮಾಡಿದಾಗ ನೀನು ಬುದ್ಧಿ ಹೇಳಲ್ವೇನೆ ನಿಂಗಮ್ಮ? ಹೇಳು. ಹಂಗೇನು ಇವಳು ನಿನ್ನ ಮಗಳು ಅನ್ಕೊಂಡು ಕ್ಷಮಿಸಿ ಇನ್ಮೇಲೆ ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ಬಿಡು, ಅದನ್ನೇ ಸಾಧಿಸ್ಕೊಂಡು ಹೋದೆ ಮನೆಗಳು ಒಂದು ಇರಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತವೆ, ನೆಮ್ಮದಿನೂ ಇರಲ್ಲ ಅವಾಗ. ತಪ್ಪನ್ನ ಕ್ಷಮಿಸಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೆ ಜೀವನ. ಏನಪ್ಪ ಮಾದೇಶ, ಏನು ಹೇಳ್ತೀಯ ನೀನು? ಹೇಳು. ನೀನು ಹೆಂಡ್ತಿ ಇವಾಗ ನಾನು ತಪ್ಪಾಯ್ತು ಕ್ಷಮಿಸಿ ಅಂತನ ಬೇಡ್ಕೊಂಬಕ್ ಬಂದವಳೆ. ಹೌದು ಕಣ್ರಿ, ನನ್ನ ತಪ್ಪಾಯ್ತು, ನಂದೇ ತಪ್ಪು. ಸೂಜಿದೇನು ತಪ್ಪಿಲ್ಲ, ನಾನೇ ನಿಮಗೆ ಮರ್ಯಾದೆ ಕೊಡ್ದಂಗೆ ಅದು ಇದು ಅಂತೇಳಿ ಇಯಾಳ್ಸ್ ಮಾತಾಡ್ಬಿಟ್ಟೆ. ಅದಕ್ಕೆ ನೀವು ನನ್ನ ಹೊಡೆದ್ರಿ. ನಾನೇನೆ ಮನೆ ಬಿಟ್ಟೋಗಿ ತಪ್ಪು ಮಾಡಿದೆ. ಅದನ್ನ ತಪ್ಪು ನಮ್ಮ ಅಪ್ಪ ಅಮ್ಮನ ಹತ್ರನೂ ಹೋಗಿ ನಂದೇ ಸರಿ ಅಂತ ವಾದ ಮಾಡಿ ಅವ್ರನ್ನೂ ಇಲ್ಲಿಗೆ ಕರೆಸಿ ಅವ್ರಿಗೂ ಅವಮಾನ ಮಾಡಿಬಿಟ್ಟೆ. ಅದಕ್ಕೆ ಅವರು ನನ್ನ ಮನೆಯಿಂದ ಆಚೆಗೆ ಹಾಕಿದ್ರು. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಮ್ಮ ಅಕ್ಕನ ಮನೆಗೆ ಹೋದೆ. ಅವಳು ನನಗೆ ನ್ಯಾಯ ಕೊಡಿಸ್ತಾಳೆ ಅಂತ, ಆದರೆ ಅವಳು ಬಂದು ಹಿಂಗೆ ಸಮಸ್ಯೆನ ದೊಡ್ಡದು ಮಾಡ್ತಾಳೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನಗೆ ಕ್ಷಮಿಸ್ಬಿಡಿ, ನಮ್ಮ ಅಕ್ಕನ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ಅವಳ ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಮಾಡೋ ತಪ್ಪು ಮಾಡೋದು, ಆಮೇಲೆ ಕ್ಷಮೆ ಕೇಳ್ತೀನಿ ಎಂಬುದು. ಅವಾಗ ಎಲ್ಲೋಗಿತ್ತೆ ಬುದ್ಧಿ? ನಿಮ್ಮ ಅಕ್ಕನ ಕರ್ಕೊಂಬಂದು ಗಲಾಟೆ ಮಾಡಿಸ್ಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾನೆ ಎದುರಿಸ್ತಿದ್ರಿ ನನ್ನ ಮಗನೂ. ಈಗೆಲ್ಲಾಯ್ತು ಆ ಪೌರುಷ? ಎಲ್ಲೋದ್ಲವಳ ನಿಮ್ಮ ಅಕ್ಕಯ್ಯ? ಅಯ್ಯೋ ಅತ್ತೆ, ನಮ್ಮ ಅಕ್ಕನ್ನೇ ನಾನೇ ಬೈದು ಊರಿಗೆ ಕಳಿಸ್ತೆ. ನೀನಿದ್ದೇ ಸಮಸ್ಯೆ ದೊಡ್ಡದಾಗುತ್ತೆ, ನೀನು ಹೋಗು ಅಂತನ ನಾನೇ ಬೈದು ಕಳಿಸ್ತೆ ಅತ್ತೆ. ಅವಳು ಮಾತಾಡಿದ್ದು ತಪ್ಪೇನೆ, ತಪ್ಪು ನಮ್ಮ ಕಡೆ ಇದ್ರು ನಾವೇನೆ ಜೋರ್ ಮಾಡಿದ್ವಿ. ಅದಕ್ಕೆ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೊಂತೀನಿ. ನೋಡಪ್ಪ, ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ, ಇಷ್ಟೆಲ್ಲ ಕೇಳ್ಕೊಂತಾ ಇದ್ದಾಳೆ, ನಿಮ್ಮ ಮನ್ಸು ಕರೆಕ್ಟಾ ಇಲ್ಲ? ಕಿಟಪ್ಪ, ನೀನು ಸುಮ್ಮನೆ ಕುತ್ಕೊಂಡಿದ್ಯಾ? ನೀನು ಮನೆ ಯಜಮಾನ, ಮಾತಾಡು. ಏನು ಮಾಡ್ತೀಯ? ನೀನು ಸೊಸೆನ ಮನೆಗೆ ಇಕ್ಕಂತೀಯೋ ಅಥವಾ ಮನೆಯಿಂದ ಆಚೆಗೆ ಹಾಕ್ತೀಯೋ ಯೋಚನೆ ಮಾಡಪ್ಪ. ನೀನು ಹೆಂಡ್ತಿ ಮಗ ನೋಡಿದ್ರೆ ಯಾಕೋ ಒಪ್ಕೊಂಬಂಗೆ ಕಾಣಿಸ್ತಾ ಇಲ್ಲ. ನೀನೇನೆ ಅವರಿಗೆ ಬುದ್ಧಿ ಹೇಳ್ಬೇಕು. ನಾನು ಏನು ಹೇಳೋಣ ಗುಂಡಜ್ಜಿ, ಸಂಸಾರ ಮಾಡಬೇಕಾಗಿರೋದು ನನ್ನ ಮಗ. ಮನೇಲಿ ಇದ್ದು ನೋಡ್ಕೊಂಬೋಳು ನನ್ನ ಹೆಂಡ್ತಿ. ನಾನು ಎಲ್ಲೋ ಇರ್ತೀನಿ, ಮನೆ ಹೊರಗೆ ಜಾಸ್ತಿ ಇರೋದು. ನನಗೇನು ಗೊತ್ತಿರುತ್ತೆ ಹೇಳು? ಆದ್ರೂ ನೀವೇ ಹೇಳಿದ್ರಲ್ಲಿ ಅರ್ಥ ಐತೆ. ಇನ್ನೇನು ಮಾಡೋಕ್ಕಾಗುತ್ತೆ? ಇಲ್ಲೇ ನಿಂಗೆ ಮಾದೇಶ ಅವಳನ್ನ ಕ್ಷಮಿಸಿ ಮನೆಗೆ ಸೇರಿಸ್ಕೊಂಬನ. ಬಿಡು, ಇನ್ಮೇಲೆ ಏನು ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡ್ರಿ. ಏನೋ ಮಾದೇಶ, ಏನು ಹೇಳ್ತಾ ಇಲ್ಲ? ಮಾತಾಡು ಏನಾದ್ರೂ. ಅಲ್ಲ, ನಿನಗೆ ತಪ್ಪು ಅಂದರೆ ನಿನ್ನಿಷ್ಟ. ಆಮೇಲೆ ನೋಡಿ ಅಪ್ಪನೇ ಕ್ಷಮಿಸಿ ಮನೆಗೆ ಇಕ್ಕಂಟು ಹಂಗೆ ಹಿಂಗೆ ಅಂತ ನನ್ನ ಮೇಲೆ ಅಪವಾದ ಬರೋದು ಬೇಡ. ನೀನು ನಿನ್ನ ಹೆಂಡ್ತಿ ಸಾಯತಕ್ಕ ಜೊತೆಗಿರೋರು. ಏನೋ ಒಂದು ತಪ್ಪಾಯಿತು ಅಂದ ತಕ್ಷಣ ಕಿತ್ಕೊಂಡು ಹೋದ್ರೆ ಅದು ಸಂಸಾರ ಅನ್ನಿಸ್ಕೊಂಬಲ್ಲ. ಯಾರು ಒಪ್ಪೋ ಮಾತು ಅಲ್ಲ. ಗಂಡ ಹೆಂಡತಿ ಅಂದಮೇಲೆ ಸಮಸ್ಯೆಗಳು ಬರ್ತವೆ. ಒಬ್ಬೊಬ್ರು ಸಣ್ಣ ತಪ್ಪು ಮಾಡ್ತಾರೆ, ಒಬ್ಬೊಬ್ರು ದೊಡ್ಡ ತಪ್ಪು ಮಾಡ್ತಾರೆ. ಅದನ್ನು ಸಾಧಿಸ್ಕೊಂಡು ಹೋದ್ರೆ ಆಗಲ್ಲ. ಗುಂಡಜ್ಜಿ ದೊಡ್ಡವರು, ಅವರೇ ಹೇಳ್ತಾ ಇದ್ದಾರೆ ಅಂದಮೇಲೆ ನಾವು ಅವ್ರ ಮಾತಿಗೆ ಬೆಲೆ ಕೊಡಬೇಕು. ಅಪ್ಪ ಸರಿ ಆಯಿತು, ನೀವು ಹೆಂಗೆ ಹೇಳ್ತೀರೋ ಹಂಗೆ. ಅಮ್ಮಯ್ಯ, ನೀವೊಬ್ಬಿಬ್ರು ಒಪ್ಪಿದ್ರೆ ನಂದೇನೂ ಇಲ್ಲ, ನಂದೇನೂ ಅಭ್ಯಂತರ ಇಲ್ಲ. ಅಬ್ಬಾ, 100ಕ್ಕೊಂದು ಮಾತಾಡ್ದೆ ನೋಡಪ್ಪ. ಮಗ ಅಂದ್ರೆ ನೀನು ಕಣ, ತಂದೆ ತಾಯಿಗಳಿಗೆ ಎಷ್ಟು ಬೆಲೆ ಕೊಡ್ತೀಯ ನೋಡು. ಪುಷ್ಪ, ನಿನ್ ಗಂಡನ್ನ ನೋಡಿ ಕಲ್ತ್ಕ ನೀನು. ನೋಡು ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಂಗೆ ಅಂತ ಹೇಳ್ತಿದ್ದಾನೆ.
ನೀನು ಇದ್ದೀಯ. ಆಹಾ ಇನ್ನೇನು ಮಗ ಅಪ್ಪ ಒಪ್ಕೊಂಡಿದ್ದು ಆಯ್ತು. ನಿಂಗೊಂದು ಅಕ್ಕ ನಿಮ್ದು ಹೆಂಗೆ ಹೇಳ್ತೀರಾ? ಸೊಸೆಗೆ ಕ್ಷಮಿಸ್ತೀರಾ? ಹೇಳಿ ನಿಂಗಮ್ಮ, ನಿನ್ನ ಅಭಿಪ್ರಾಯನು ಹೇಳು. ಪಾಪ ತಂದೆ ಮಗ ಇಬ್ರು ಒಪ್ಕೊಂಡ್ರು, ನನ್ನ ಒಪ್ಪಿಗೆ ಕೇಳಿಲ್ಲ ಅಂತ ಅನ್ಕೋಬೇಡ. ಹೇಳು ನಿನ್ನ ಅಭಿಪ್ರಾಯ ಏನು ಅಂತನ. ಅವರೇ ಒಪ್ಕೊಂಡ್ಮೇಲೆ ನಂದಿನೇನೈತೆ ಗುಂಡಜ್ಜಿ? ಸರಿ ಆಯ್ತು, ಆದ್ರೆ ಇನ್ಮೇಲೆ ಹಿಂಗೆಲ್ಲ ನಾನು ನಡ್ಕೋಬಾರ್ದು. ಮನೆಗೆ ಜವಾಬ್ದಾರಿಯಿಂದ ನಾ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ನನ್ನ ಮಗಳು ನನ್ನ ಮೊಮ್ಮಕ್ಕಳು ಬಂದ್ರೆ ಸಿಡಿಮಿಡಿ ಅಂತಾಳೆ, ಕಿಕ್ಕಕ್ಕೂ ಹಿಂದು ಮುಂದೆ ನೋಡ್ತಾಳೆ. ಅದನ್ನೆಲ್ಲ ಮಾಡಬಾರ್ದು ಇನ್ಮೇಲೆ. ಆಯ್ತು ಮಾಡಲ್ಲ ಬಿಡೆ. ಇಷ್ಟೆಲ್ಲ ಆದ್ಮೇಲೆ ಅವಳಿಗೆ ತಾನೇ ಹೆಂಗ್ ಮನ್ಸು ಬರುತ್ತೆ ಹಂಗೆಲ್ಲ ಮಾಡಕ್ ಹೇಳು. ಸುಮ್ನಿರು. ಏನಮ್ಮ ಪುಷ್ಪ, ನಿಮ್ಮ ಅತ್ತೆ, ನಿನ್ ಗಂಡ, ನಿಮ್ಮ ಮಾವ ಎಲ್ಲರೂ ಹೇಳಿ ಕೇಳಿಸ್ಕೊಂಡೆ. ಈಗ ನಿನ್ನ ಮಾತನ್ನು ಹೇಳ್ಬಿಡು. ಕೊನೆಯದಾಗಿ ಏನ್ ಹೇಳ್ತೀಯ? ಇನ್ನೇನು ಹೇಳದ್ ಗುಂಡಜ್ಜಿ, ಅವರು ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ದೊಡ್ಡವರಾದ್ರು. ನಾನು ಇನ್ಮೇಲೆ ಹಂಗೆಲ್ಲ ಮಾಡಕ್ ಹೋಗಲ್ಲ, ಜವಾಬ್ದಾರಿಯಿಂದ ನಡ್ಕೊಂತೀನಿ. ಇಷ್ಟೇ ನಾನು ಹೇಳಕ್ಕಾಗೋದು. ಮುಗೀತಲ್ಲ ಇನ್ನೊಂದು ಸಮಸ್ಯೆ, ಮತ್ತೆ ಕಣ್ಣೀರ್ ಹಾಕ್ತಾ ಇದ್ಯಾ? ಹೋಗು, ಎಲ್ಲರಿಗೂ ಕಾಫಿಗೆ ಮಾಡ್ಕೊಂಬ ಹೋಗು. ಹೋಗಿ ಪುಷ್ಪ, ನಿಮ್ಮ ಅತ್ತೆ, ನಿನ್ ಗಂಡ, ನಿಮ್ಮ ಮಾವ ಎಲ್ಲರೂ ಒಪ್ಕೊಂಡವ್ರೆ. ಇನ್ನೇನ್ ಚಿಂತೆ ಮಾಡಬೇಡ. ಇನ್ಮೇಲೆ ಗೌರವವಾಗಿ ನಡ್ಕೊಂಡು ಹೋಗೋದ್ ಕಲ್ಕ, ಜವಾಬ್ದಾರಿ ಎತ್ಕೊಂಡು. ಗೊತ್ತಾಯ್ತಾ? ಸರಿ ಆತ್ ಕಣ್ಗುಂಡಜ್ಜಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಎಲ್ಲ ಒಳ್ಳೇದಾಯ್ತಪ್ಪ. ಹಿಂಗೆ ಸುಖವಾಗಿ ಇರ್ರಿ 100 ಕಾಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.